ರಾಗಿ ಹುರಿ ಹಿಟ್ಟಿಗೆ ಈ ಥರ ಎಲ್ಲ ಹುರ್ಕೋಬೇಕು. ಈ ಥರ ರಾಗಿ ಎಲ್ಲ ಹವಳ ಆಗಬೇಕು. ಈ ಥರ ಬಿಸಿಲಿಗೆ ಹವಳ ಆಗಬೇಕು ರಾಗಿ ಎಲ್ಲ. ಈ ಹುರಿ ಹಿಟ್ಟು ಮಾಡೋಕ್ಕೆ ಈ ಥರ ರಾಗಿ ಎಲ್ಲ ಹವಳ ಹುರ್ಕೊಂಡು ಈ ಥರ ಮಿಲ್ ಮಾಡಿಸ್ಕೊಂಡು ಈ ಥರ ಎಲ್ಲ ಜಲ್ಡಿ ಮಾಡ್ಕೋಬೇಕು. ಈ ಥರ ಎಲ್ಲ ಜಲ್ಡಿ ಮಾಡಿಕೊಂಡು ಈ ಥರ ಜಲ್ಡಿ ಎಲ್ಲ ಮಾಡಿಕೊಂಡು ಈ ಥರ ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ತುರಿದ್ಬಿಟ್ಟು. ಈ ಥರ ಎಲ್ಲ ಬೆರೆಸ್ಕೊಂಡು ಬೆಲ್ಲನ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ ನಾನು. ಈ ಥರ ಎಲ್ಲ ಹಾಕ್ಕೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕೊಬ್ಬರಿ ಎಲ್ಲ ಹಾಕ್ಕೊಂಡು ಈ ಥರ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ರಾಗಿ ಹುರಿ ಹಿಟ್ಟು ಮಾಡೋಕ್ಕೆ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಕೊಬ್ಬರಿ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹೊಂದ್ಕೋಬೇಕು. ಇದಕ್ಕೆಲ್ಲ ಈ ಥರ ಕಾಯಿಸಿ ಆರಿಸಿರೋ ಹಾಲು ಈ ಥರ ಹಾಕ್ಕೊಂಡು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ಥರ ಉಂಡೆ ಬರಬೇಕು ನೋಡಿ. ಈ ಥರ ಉಂಡೆ ಕಟ್ಕೋಬೇಕು. ತುಂಬ ಹಳೆಯ ಕಾಲದ್ದು ನಮ್ಮ ಅಜ್ಜಿ ನಮ್ಮಮ್ಮ ನಾವು ಎಲ್ಲ ಮಾಡ್ತಿದ್ರು. ಹಳೆ ಕಾಲದ್ದು ಇದು. ನಮ್ಮ ಅತ್ತೆಯವರು ಎಲ್ಲ ಮಾಡ್ತಾಯಿದ್ರು. ನಮ್ಮ ಅಜ್ಜಿ ಕಾಲದೂ ಸಖತ್ತಾಗಿ ಮಾಡ್ತಾಯಿದ್ರು ಇದನ್ನ. ಅವ್ರು ಹೇಳ್ಕೊಟ್ಟಿದ್ದು ರಾಗಿ ಹುರಿ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮೈಗೂ ಭಾಳ ಒಳ್ಳೆಯದಿದು. ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರ್ತದೆ. ಗೊತ್ತಲ್ವಾ, ರಾಗಿಲಿ ಏನೇ ಅಡುಗೆ ಮಾಡಿದ್ರೂ ಅಷ್ಟೇ ತಂಪು ಅಷ್ಟೇ ಶಕ್ತಿ ಅಲ್ವಾ ರಾಗಿ ಹುರಿ ಹಿಟ್ಟು. ನೋಡಿ ಈ ಥರ ಉಂಡೆ ಕಟ್ಕೊಳ್ಳೋದು. ನೋಡಿ ಸ್ವಲ್ಪ ನೆಂದ ಮೇಲೆ ಹುರಿ ಹಿಟ್ಟು ಮಿಕ್ಸ್ ಮಾಡಿದ್ವಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಉಂಡೆ ಕಟ್ಟೋಕ್ಕೆ. ಸ್ವಲ್ಪ ನೆನೆಯಕ್ಕೆ ಬಿಟ್ಟಿದೆ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ಉಂಡೆ. ಅದಕ್ಕೆ ಬರಬೇಕು. ಸ್ವಲ್ಪ ಹೊತ್ತು ಬಿಟ್ಟರೆ ನೋಡಿ ಈ ಥರ ಬರುತ್ತೆ ಉಂಡೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಒಂದೇ ಕೈಲಿ ಕಟ್ಕೋಬೋದು ಉಂಡೆನ.